ಜೈ ಭೀಮ್. ಆಲಮಟ್ಟಿ ಕುಷ್ಟಗಿ ಹೊಸ ರೈಲು ಮಾರ್ಗದ ಫೀಲ್ಡ್ ಸರ್ವೆ ಮೇ 26ರೊಳಗೆ DPR ಸಿದ್ಧವಾಗಲಿರೋ ಸುದ್ದಿ ಉತ್ತರ ಕರ್ನಾಟಕದ ಮಟ್ಟಿಗೆ ಒಂದು ಐತಿಹಾಸಿಕ ಮೈಲಿಗಲ್ಲು. ಸ್ನೇಹಿತರೆ, ಒಂದು ರೈಲ್ವೆ ವಿಚಾರವಾಗಿ ಏನು ಆಲಮಟ್ಟಿ ಮತ್ತು ಕುಷ್ಟಗಿವರೆಗೂ DPR ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಬಗ್ಗೆ ಮೇ 26ರೊಳಗೆ ಸರ್ಕಾರದ ಕೈ ಒಳಗೆ ಸೇರುತ್ತನ್ನೋ ಒಂದು ಮಾತು ಹೇಳಕತ್ತಾರೆ. 2 ದಿವಸದಿಂದ ಸತತವಾಗಿ ನೀವು ನೋಡಿರ್ತೀರಿ ಸೋಷಿಯಲ್ ಮೀಡಿಯಾದೊಳಗೆ ಎಲ್ಲ ಕಡೆ ಹರಿದಾಡಕತ್ತೈತಿ. ಈ DPR ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಅನ್ನೋದನ್ನು ಮಾನ್ಯ ಕೇಂದ್ರ ರೈಲ್ವೆ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಅವರು ಜೋಶಿ ಅವರಿಗೆ ಪತ್ರ ಬರೀತಾರೆ. ಈ ವಿಚಾರವಾಗಿ ಇವತ್ತು ನಿಮ್ಮ ಜೊತೆ ಮಾತಾಡೋಣ, ಶೇರ್ ಮಾಡೋಣ, ಹಂಚಿಕೊಳ್ಳೋಣ ಅನ್ನೋ ಕಾರಣದಿಂದ ನಾನು ಮತ್ತೆ ನಿಮ್ಮ ಎದುರಿಗೆ ಬರಬೇಕಾಯ್ತು. DPR ಅಂತಂದರೆ DPR ತಾನೇ ಸ್ವತಃ ಹೇಳುತ್ತಾ ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಅಂತ. ಅಂದರೆ ಒಂದು ಪ್ರಾಜೆಕ್ಟಿನ ಡೀಟೇಲ್ ರಿಪೋರ್ಟು ಅದರೊಳಗಿರ್ತೈತಿ. ಸೊ ಈ ರಿಪೋರ್ಟು ಸರ್ಕಾರದ ಅಡಿ ಒಳಗೆ ಹೋಗಬೇಕು. ಯಾವಾಗ ಹೋಗುತ್ತದು? ಮೇ 26. ಇದರದ್ದು ಡೀಟೇಲ್ ನಾನು ಬರ್ತೀನಿ ಆಮೇಲೆ. ಈ ಹೊಸ ರೈಲು ಮಾರ್ಗವು ಕುಷ್ಟಗಿಯನ್ನು ನೇರವಾಗಿ ಆಲಮಟ್ಟಿಗೆ ಸಂಪರ್ಕಿಸಲಿದ್ದು ಈ ಭಾಗದ ಕೃಷಿ ಮತ್ತು ಕೈಗಾರಿಕಾ ಕ್ಷೇತ್ರಕ್ಕೆ ಹೊಸ ಆಯಾಮ ನೀಡಲಿದೆ. ಕರೆಕ್ಟು, ಇದು ತಪ್ಪೇನಿಲ್ಲ, ಬಹಳ ಒಳ್ಳೆಯ ಬೆಳವಣಿಗೆ. ಇದೊಂದು ಐತಿಹಾಸಿಕ ಮೈಲಿಗಲ್ಲು ಅಂತ ಆಗಲೇ ಹೇಳಿದ್ವಲ್ಲ, ಅದು ಕರೆಕ್ಟೂ ಐತಿ. ಯಾಕಂದರೆ ಇದೊಂದು DPR ಅನ್ನೋದೊಂದು ಒಂದು ಇನಿಷಿಯಲ್ ಆಗಿ ಏನು ಮೂವ್ ಆಗುತ್ತಲ್ಲ, ಇಲ್ಲಿಂದ ಪ್ರೋಗ್ರೆಸ್ ಸ್ಟಾರ್ಟ್ ಆಗುತ್ತೆ. ಈ ಯೋಜನೆಯ ವಿವರಾದ ಯೋಜನಾ ವರದಿ ನಾನು ಆಗಲೇ ಹೇಳಿದ್ನಲ್ಲ, ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ತಯಾರಿಸುವ ಕಾರ್ಯ ಪ್ರಗತಿಯಲ್ಲಿದ್ದು ಮೇ 26ರೊಳಗೆ ಇದು ಸರ್ಕಾರದ ಕೈ ಸೇರಲಿದೆ. ಸೊ DPR ಪ್ರಾಜೆಕ್ಟ್ ರೆಡಿ ಆಗಾಕತ್ತೈತಿ, ಮೇ 26ಕ್ಕೆ ಸೇರುತ್ತೆ. ಸರ್, ಇದು ರೈಲ್ವೆ, ಇದು ಕುರುಕುರೆ ಅಲ್ಲ. 5 ರೂಪಾಯಿ, 10 ರೂಪಾಯಿ, 50 ರೂಪಾಯಿ ಕೊಟ್ಟು ಪ್ಯಾಕೆಟ್ ಓಪನ್ ಮಾಡಿ ತಿನ್ನು ಅನ್ನೋದಕ್ಕೆ ಕುರುಕುರೆ ಅಲ್ಲ, ಚಿಪ್ಸ್ ಅಲ್ಲ. ನಾಳೆ ಆಗತ್ತೆ ಅನ್ನೋದನ್ನು 2 ವರ್ಷಕ್ಕೆ ತೊಗೊಂಡು ಹೋಗುವಂಥ ದೊಡ್ಡ ಪ್ರಾಜೆಕ್ಟ್ಗಳು ಇರ್ತವೆ. ಸುಮಾರು 162 ಕಿಲೋಮೀಟ್ರ್ ಏನೋ ಆಗುತ್ತಿದ್ದು. ಈ ಮಾರ್ಗವು ಪೂರ್ಣಗೊಂಡರೆ ಕುಷ್ಟಗಿ ಮತ್ತು ಆಲಮಟ್ಟಿ ನಡುವಿನ ಪ್ರಯಾಣದ ಸಮಯ ಉಳಿತಾಯವಲ್ಲದೆ ಕೊಪ್ಪಳ ಮತ್ತು ಬಾಗಲಕೋಟೆ ಜಿಲ್ಲೆಗಳ ನಡುವೆ ಬಾಂಧವ್ಯ ವೃದ್ಧಿಯಾಗಲಿದೆ. 100% ಬಾಂಧವ್ಯ ವೃದ್ಧಿ ಆಗತ್ತಾ, ಹಣಕಾಸು ಉಳಿತೈತಿ, ಅಂದ್ರೆ ಸಸ್ತಾಗತ್ತೆ. ಮತ್ತು ಆಯಾವಾರು ವ್ಯಾಪಾರಗಳು ಹೆಚ್ಚಾಗ್ತಾವೆ, ಅನುಕೂಲತೆ ಹೆಚ್ಚಾಗತ್ತೆ, ಜನಸಂದಣಿ ಹೆಚ್ಚಾಗತ್ತೆ, ದಟ್ಟಣೆ ಆಗಬೇಕು. ಆ ದೃಷ್ಟಿಕೋನದಿಂದ ಹೇಳಕತ್ತಾರ, ಸರಿ ಐತಿ. ಬಹಳ ವರ್ಷಗಳ ಕಾಲ ಕಡತದಲ್ಲಿ ಉಳಿದಿದ್ದ ಆಲಮಟ್ಟಿ ಕುಷ್ಟಗಿ ಹೊಸ ರೈಲು ಮಾರ್ಗದ ಸರ್ವೆ ಕಾರ್ಯ ಕೊನೆಗೂ ಪೂರ್ಣಗೊಂಡಿದೆ. ಮೇ 26ಕ್ಕೆ DPR ಸಿದ್ಧವಾಗಲಿದ್ದು ಅಲ್ಲಿಂದ ಭೂ ಸ್ವಾಧೀನ ಪ್ರಕ್ರಿಯೆ ಚುರುಕುಗೊಳ್ಳಲಿದೆ. ಅಲ್ಲದೆ ಈ ಸುದ್ದಿನ ನಾವು ನಿಮ್ಮ ಮುಂದೆ ತರಕತ್ತೀವಿ. ನೀವು ಕೂಡ ರಣಗಲ್ ನ್ಯೂಸ್ಗೆ ಒಂದು ಶುಭಾಶಯ ಕೋರಬೇಕಾಗತ್ತೆ. ನಾನು ಆಗಲೇ ಹೇಳಿದ್ನಲ್ಲ, ಸೊ DPR ಸರ್ಕಾರದ ಮಟ್ಟಕ್ಕೆ ಸೇರಿದಾಗ ಅಲ್ಲಿಂದ ಪ್ರಕ್ರಿಯೆ ಚುರುಕುಗೊಳ್ಳಬೇಕು. ಚುರುಕುಗೊಳ್ಳತ್ತಂತ ಇವ್ರು ಹೇಳ್ತಾರೆ, ಚುರುಕುಗೊಳ್ಳಬೇಕು. ಯಾಕಪ್ಪ ಅಂತಂದ್ರೆ ಈ ಗದಗವಾಡಿ ಎಲ್ಲಿಗೆ ಬಂದೈತಿ? ಇದೇ ಗದಗವಾಡಿ 1.5 ವರ್ಷದ ಹಿಂದೆ ಯಲಬುರ್ಗಾ ಕಂಪ್ಲೀಟ್ ಆಗಿತ್ತು, ರೈಲ್ವೆ ಸ್ಟೇಷನ್ ಆಗಿತ್ತು, ರೈಲು ಓಡಿಸ್ಲೂಬೇಕಾಗಿತ್ತು ಮತ್ತು ಟೆಸ್ಟ್ ಕೂಡ ಮಾಡಿದರು. ಆದರೂ ರೈಲು ಓಡಲಿಲ್ಲ, ನಿರಂತರ ರೆಗ್ಯುಲರಾಗಿ ಓಡಲಿಲ್ಲ. ಅದನ್ನು ಕುಷ್ಟಗಿ ರೈಲ್ವೆ ಸ್ಟೇಷನ್ ಸರಿ ಹೋದ ಮೇಲೆ ಅಲ್ಲಿಂದ ಮಾನ್ಯ ಸೋಮಣ್ಣವ್ರನ್ನ ಕರೆಸಿ ಉದ್ಘಾಟನೆ ಮಾಡಿಸಿ ಅಲ್ಲಿಂದ ಅಂದರೆ ಕುಷ್ಟಗಿಯಿಂದ ಹುಬ್ಬಳ್ಳಿವರೆಗೂ ಡೈಲಿ ಒಂದು ರೈಲು ಓಡಾಕತ್ತೈತಿ. ಅಲ್ಲಿ ಕೆಲವೊಂದಿಷ್ಟು ಹೋರಾಟಗಾರರು ಹೋರಾಟ ಮಾಡಾಕತ್ತಾರ, ನಮಗಿನ್ನೂ 2ರಿಂದ 4 ರೈಲ್ವೆಗಳು ಬೇಕೇ ಬೇಕು. ಈ ಒಂದು ದೃಷ್ಟಿಕೋನದಿಂದ ನೋಡಿದ್ರಂದ್ರೆ ಆಲಮಟ್ಟಿ ಟು ಕುಷ್ಟಗಿ ಒಂದು ಒಳ್ಳೆಯ ವಿಚಾರ. ಆದರೆ ಈ ಒಂದು ಒಂದು ಲೆಟರ್ ಐತಲ್ಲ, ಈ ಒಂದು ಲೆಟರ್ ಏನೈತಲ್ಲ, ಮಾನ್ಯ ವೈಷ್ಣವ್ ಅವರು ಜೋಶಿಯವರಿಗೆ ಏನು ಲೆಟರ್ ಬರೆದ್ರಲ್ಲ, ಇದು ಕಣ್ಣು ಒರೆಸೋ ತಂತ್ರ ಆಗಬಾರ್ದು ಅನ್ನೋದು ಜನರ ಒಂದು ಆಸೆ. ಲೆಟರ್ ಮಾಡಿ ಕಣ್ಣು ಒರೆಸೋ ತಂತ್ರ ಮಾಡಿ ಮೇ 26ಕ್ಕೆ DPRನ ನಾವು ಕೈ ತೊಗೊಳ್ತೀವಂತ ಕೇಂದ್ರ ಸರ್ಕಾರ ಹೇಳುತ್ತಾ ಆ ಪ್ರಕಾರ ತೊಗೊಂಡು ಮುಂದಿನ ಕಾರ್ಯಕ್ಕೆ ಅನುವು ಮಾಡಿಕೊಡ್ಬೇಕು. ಅದು ಅಲ್ಲದೆ ಫೈಲು ಮತ್ತೆ ಧೂಳು ಹಿಡ್ಯಾಕೆ ಅವಕಾಶ ಕೊಡಬಾರ್ದು ಅನ್ನೋದು ಈ ಭಾಗದ ಜನರ ಆಶಯ. ಸಾಕಷ್ಟು ನಾನು ನೋಡಿರೋ ಪ್ರಕಾರ ಸೋಷಿಯಲ್ ಮೀಡಿಯಾದೊಳಗೆ ಇದನ್ನು ಶೇರ್ ಮಾಡ್ಕೊಂಡಾರ. ಇದೇನು ದೊಡ್ಡ ಸುದ್ದಿ ಏನು ಅಲ್ಲ, ಆದ್ರೆ ಕೆಟ್ಟದ್ದಲ್ಲ, ಒಳ್ಳೆ ಸುದ್ದಿನೇ. ಸೆಲಿಬ್ರೇಟ್ ಮಾಡುವಂಥ ಸುದ್ದಿ ಏನಲ್ಲ.
ಸರ್ಕಾರದ ಮಟ್ಟದೊಳಗೆ, ರಾಜ್ಯ ಅಥವಾ ಕೇಂದ್ರ ಸರ್ಕಾರದ ಮಟ್ಟದೊಳಗೆ ಒಂದು ಸಹಜವಾಗಿ ನಡೀತಾ ಇರುವಂಥ ಅಥವಾ ನಡಿಬೇಕಾಗಿರುವಂಥ ಪ್ರಕ್ರಿಯೆ ಇದು. ಅದನ್ನು ಹೇಳೋಕ್ಕಿಂತ ಮುಂಚಿತವಾಗಿ ಮಾನ್ಯ ಅಶ್ವಿನಿ ವೈಷ್ಣವ್ ಅವರು ಪ್ರಹ್ಲಾದ್ ಜೋಶಿ ಅವರಿಗೆ ಯಾಕೆ ಪತ್ರ ಬರೆದ್ರು? ಇದು ಔಪಚಾರಿಕನ? ಯಾಕೆ ಬರೆದ್ರು ಅಂದ್ರೆ ಬರಿಬಾರ್ದಾಗಿತ್ತು ಅಂತ ಅಲ್ಲ, ಬರಿಬಹುದಾಗಿತ್ತು, ಬರಿಬೇಕಾಗಿತ್ತು, ಬರ್ದಾರ. ಆದರೆ ಪ್ರಹ್ಲಾದ್ ಜೋಶಿಯವರಿಗೆ ಯಾಕೆ ಬರೆದ್ರು? ಇದೇ ಕೊಪ್ಪಳದ ಸಂಸದರು ರಾಜಶೇಖರ್ ಹಿಟ್ನಾಳ್ ಅವರಿಗೆ ಯಾಕೆ ಪತ್ರ ಬರೀಲಿಲ್ಲ? ಇಲ್ಲಿ ಏನಾದರೂ ರಾಜಕಾರಣದ ಹೊಗೆ ಏನಾದರೂ ಆಡಾಕತ್ತೈತ? ಆಯಿತು, ನೀವು ಕೆಲಸ ಮಾಡ್ತೀರಿ, ನೀವು ರಾಜಕಾರಣ ಮಾಡಾಕತ್ತೀರಿ, ನಿಮ್ಮ ಹೆಸರು ಮುನ್ನೆಲೆಗೆ ಬರಲಿ ಅನ್ನೋ ದೃಷ್ಟಿಕೋನದಿಂದ ನಿಮ್ಮ ಹೆಸರು ಮುಂದೆ ಬರೋಕ್ಕೆ ಏನು ಮಾಡಬೇಕು ಮಾಡಿರಿ. ಆದರೆ ಕೊಪ್ಪಳ ಜಿಲ್ಲಾ ಮತ್ತು ಬಾಗಲಕೋಟೆ ಜಿಲ್ಲಾ ನಡುವೆ ಏನು ಆಲಮಟ್ಟಿ ಟು ಕುಷ್ಟಗಿ ರೈಲ್ವೆ ಏನು DPR ಬರಾಕತ್ತೈತಲ್ಲ 2026 ಮೇಕ್ ಸರ್ಕಾರಕ್ಕೆ, ಈ ವಿಚಾರವಾಗಿ ಮಾನ್ಯ ಗದ್ದಿಗೌಡರಿಗೆ ಅವ್ರು ಮಾತಾಡ್ತಾರ, ಲೆಟರ್ ಬರೀತಾರಂದ್ರೆ ಸರಿ, ಔಪಚಾರಿಕವಾಗಿ ಪತ್ರ ಬರೀತಾರಂದ್ರೆ ಸರಿ. ಆದರೆ ಇದೇ ಕೊಪ್ಪಳದ ಸಂಸದರಿಗೆ ಯಾಕೆ ಪತ್ರ ಬರೀಲಿಲ್ಲ? ನಾವು ಕೊಪ್ಪಳ ಜಿಲ್ಲಾ ಮತ್ತು ಬಾಗಲಕೋಟೆ ಜಿಲ್ಲಾ ಅಂದರೆ ಆಲಮಟ್ಟಿದಿಂದ ಕುಷ್ಟಗಿವರೆಗೂ DPRನ ಮೇ 26ಕ್ಕೆ ಕೈಗೆ ಎತ್ಕೊಳ್ಳಾಕತ್ತೀವಂತ ಯಾಕೆ ಬರಿಬಾರ್ದಾಗಿತ್ತು? ಇದು ಎಲ್ಲ ಸಾಮಾನ್ಯ ಪ್ರಶ್ನೆ ಮತ್ತು ಸಾಮಾನ್ಯ ಜನರ ಮನಸ್ಸೊಳಗೆ ಇಳಿದಿರ್ತೈತಿ, ಸಂಶಯ ಕಾಡ್ತಿರ್ತೈತಿ. ಇನ್ನು ನಾನು ನಿಮಗೆ ಆಗಲೇ ಹೇಳ್ದಂಗೆ ಅಶ್ವಿನಿ ವೈಷ್ಣವ್ ಅವರು ಜೋಶಿಯವರಿಗೆ ಏನು ಪತ್ರ ಬರೆದ್ರು ಅಂತಂದರೆ, ಆಲಮಟ್ಟಿಯಿಂದ ಕುಷ್ಟಗಿಯವರೆಗೆ ಹೊಸ ರೈಲ್ವೆ ಮಾರ್ಗದ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಕ್ಷೇತ್ರ ಸಮೀಕ್ಷೆ ಅಂದರೆ ಫೀಲ್ಡ್ ಸರ್ವೆ ಪೂರ್ಣಗೊಂಡಿದೆ ಮತ್ತು ಇದರ ವಿವರವಾದ ಯೋಜನಾ ವರದಿ DPR ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟು ಮೇ 26 ವೇಳೆಗೆ ಸಿದ್ಧವಾಗುವ ಸಾಧ್ಯತೆ ಇದೆ ಎಂಬ ವಿಷಯವನ್ನು ನಿಮಗೆ ತಿಳಿಸಲು ಸಂತೋಷವಾಗುತ್ತದೆ ಎಂದು ಅಶ್ವಿನಿ ವೈಷ್ಣವ್ ಅವರು ಮಾನ್ಯ ಪ್ರಹ್ಲಾದ್ ಜೋಶಿ ಅವರಿಗೆ ಪತ್ರದ ಮುಖಾಂತರ ತೋರ್ಸಕತ್ತಾರ. ಇಲ್ಲಿ ಸಿದ್ಧವಾಗುವ ಸಾಧ್ಯತೆ ಇದೆ ಅಂತ ಹೇಳಕತ್ತಾರ. ಅವರು ಪ್ರಹ್ಲಾದ್ ಜೋಶಿ ಅವರಿಗೆ ವಿಷಯನ ಹಂಚ್ಕೋತಾ ಇರ್ಬೋದು ಔಪಚಾರಿಕವಾಗಿ. ಫಾರ್ ಎಕ್ಸಾಂಪಲು ನಾವು ಸಿಗ್ತೀವಲ್ಲ, ಹಾಯ್ ಹಲೋ ಹೆಂಗಿದ್ರಿ, ಚೆನ್ನಾಗಿದ್ರಿ, ಊಟ ಆಯ್ತಾ, ಟಿಫನ್ ಆಯ್ತಾ, ಇದೇ ಥರ ಔಪಚಾರಿಕವಾಗಿ ಮಾತನಾಡ್ತಿರ್ಬೇಕಾದ್ರೆ ಔಪಚಾರಿಕವಾಗಿ ಲೆಟರ್ ಬರೆದಿರಬಹುದು. ಆ ಲೆಟರ್ ಒಳಗೆ ಮೇ 26 ವೇಳೆಗೆ ಸಿದ್ಧವಾಗುವ ಸಾಧ್ಯತೆ ಇದೆ, ನಾಟ್ ಶೋರ್. ಇದು ಆಗಬಾರ್ದು. ಅದಕ್ಕೆ ನಾನು ಆಗಲೇ ಹೇಳಿದ್ದು, ಕಣ್ಣು ಒರೆಸೋ ತಂತ್ರ ಆಗಬಾರ್ದು, ಇಲ್ಲೇ ರಾಜಕಾರಣ ಆಗಬಾರ್ದು. ಕೆಲಸಗಾರ ರಾಜಕಾರಣದ ಕಡೆ ಸ್ವಲ್ಪ ಲಕ್ಷ್ಯ ಕಡಿಮೆ ಕೊಡ್ತಾನೆ, ರಾಜಕಾರಣಿ ಕೆಲಸದ ಕಡೆ ಸ್ವಲ್ಪ ಲಕ್ಷ್ಯ ಕಮ್ಮಿ ಕೊಡ್ತಾನೆ. ಕೊಪ್ಪಳ ಹಾಗೂ ಬಾಗಲಕೋಟೆ ಜನತೆ ನೀವು ರಾಜಕಾರಣ ಮಾಡಲೇಬೇಡ್ರಿ ಅಂತ ಹೇಳ್ತಿಲ್ಲ, ನೀವು ರಾಜಕಾರಣನೂ ಮಾಡಿರಿ, ನಿಮ್ಮ ಹೆಸರನ್ನು ಮುನ್ನೆಲೆಗೆ ತೊಗೊಂಬರ್ರಿ, ನೀವೇನೇನು ಕೆಲಸ ಮಾಡಿರಿ ಆ ಕೆಲಸ ಮಾಡಿದ್ದನ್ನು ಜನರ ಮುಂದೂ ಇಡೋ ಪ್ರಯತ್ನ ಮಾಡಿರಿ. ಜೊತೆಗೆ ಈ ಥರ ಲೆಟರ್ ಮುಖಾಂತರ ಕಣ್ಣು ಒರೆಸೋ ತಂತ್ರ ಆಗಬಾರ್ದು. ಇದು ನಿಜವಾಗಿ DPR ಸರ್ಕಾರದ ಮುಂದೆ ಬಂದು ಮುಂದೆ ಏನು ಭೂ ಸ್ವಾಧೀನ ಆಗಬೇಕಲ್ಲ, ಆ ಒಂದು ಕಾರ್ಯಕ್ಕೆ ಅನುವು ಮಾಡಿಕೊಟ್ಟಾಗ ಮಾತ್ರ ಜನರು ಏನು ಹೋಟ್ ಹಾಕಿ ಗೆಲ್ಲಿಸಿ ನಿಮ್ಮನ್ನು ಕಳಿಸಿರ್ತಾರಲ್ಲ ಅದು ಸಾರ್ಥಕತೆ ಪಡಿತೈತಿ ಅನ್ನೋದು ಸಾರ್ವಜನಿಕರ ಅಳಲು. ಸೊ ಸ್ನೇಹಿತರೆ, ಇವತ್ತಿನ ವಿಷಯ ಇದಾಗಿತ್ತು. ನಾನು ಒಂದು DPR ಬಗ್ಗೆ ಕ್ಲಾರಿಟಿ ಕೊಡೋ ಪ್ರಯತ್ನ ಮಾಡಿದೆ. ಇದು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಮೇಲೆ ನಿಂತಿರ್ತೈತಿ. ನಿಮಗೇನಾದರೂ ಈ ವಿಚಾರದ ಬಗ್ಗೆ ಅನಿಸಿಕೆ ಮತ್ತು ಅಭಿಪ್ರಾಯ ಇತ್ತಪ್ಪ ಅಂತಂದ್ರೆ ನೀವು ಕಮೆಂಟ್ಸ್ ಮಾಡಿರಿ. ಮತ್ತು ಬೇರೆ ಸುದ್ದಿ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.